ಫ್ರೆಂಡ್ಸ್, ಪ್ರತಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. UPSCನಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು UPSC ಆಕಾಂಕ್ಷಿಗಳಿಗೆ ಒಂದು ಭರ್ಜರಿ ಉದ್ಯೋಗ ಅವಕಾಶ ಅಂತ ಹೇಳ್ಬೋದು. ಇಲ್ಲಿ 875 ಖಾಲಿ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ. ವೇತನ ಬಂದುಬಿಟ್ಟು 56,100 ರೂಪಾಯಿಗಿಂತ ಜಾಸ್ತಿ ಸ್ಯಾಲರಿ ಇರುತ್ತದೆ. ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ನಿಮಗೆ ಈ ವಿಡಿಯೋದಲ್ಲಿ ಉದ್ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಹಾಗೂ CSCB ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು UPSCದ ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇಂಡಿಯನ್ ಪಬ್ಲಿಕ್ ಸರ್ವಿಸ್ದ ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇವಾಗ ಇಲ್ಲಿ ಹೊಸ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ. ಅವು ಯಾವ ಹುದ್ದೆಗಳು ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ನೋಡ್ಕೊತೋಗೋಣ. ಇಲ್ಲಿ ಇನ್ಫಾರ್ಮೇಷನ್ ಬಂದಿದೆ ನೋಡಿ. ಮೊದಲನೇದಾಗಿ UPSC ನೇಮಕಾತಿ 2024 ಇಲ್ಲಿ ನೇಮಕಾತಿಯನ್ನು ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಇದೀಗ ತನ್ನ ವೆಬ್ಸೈಟ್ ಮೂಲಕ ಭಾರತೀಯ ಆರ್ಥಿಕ ಸೇವಾ ಪರೀಕ್ಷೆ 2024 ಮತ್ತು ಭಾರತೀಯ ಅಂಕಿಅಂಶ ಸೇವಾ ಪರೀಕ್ಷೆ 2024 ಮತ್ತು ಸಂಯೋಜಿತ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ 3 ವಿಭಾಗದಲ್ಲಿ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ. ಇಲ್ಲಿ ವೈದ್ಯಕೀಯ ಅಧಿಕಾರಿಗಳ ದರ್ಜೆಯಲ್ಲಿ ಕೇಂದ್ರ ಆರೋಗ್ಯ ಸೇವೆಯ ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ಸು, ಆಮೇಲೆ ರೈಲ್ವೆ ಇಲಾಖೆಯಲ್ಲಿ ಸಹಾಯಕ ವಿಭಾಗೀಯ ವೈದ್ಯಕೀಯ ಅಧಿಕಾರಿ, ಆಮೇಲೆ ನವದೆಹಲಿ ಮುನ್ಸಿಪಲ್ ಕೌನ್ಸಿಲಲ್ಲಿ GDMOದಲ್ಲಿ ಹುದ್ದೆ ಅರ್ಜಿ ಕೊಟ್ಟಿದ್ದಾರೆ. ಇನ್ನು ಕಾರ್ಪೊರೇಷನ್ನಲ್ಲಿ GDMO ಗ್ರೇಡ್ 2 ಹುದ್ದೆ ಅರ್ಜಿ ಕರೆದಿದ್ದಾರೆ. ಅಭ್ಯರ್ಥಿಗಳು ಇದು ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ, ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ UPSCಯಲ್ಲಿ 875 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ನೀವು UPSC ಆಫೀಸಿಯಲ್ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ, ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ. ಅರ್ಜಿ ನಮೂನೆಯನ್ನು ಸ್ಟಾರ್ಟ್ ಮಾಡಲು 1 ಮೇ 2024 ಆಗಿದೆ. ಇನ್ನು ಅರ್ಜಿ ನಮೂನೆ ಮಾರ್ಪಾಡು CMSಲ್ಲಿ 7 ಮೇ 2024 ಆಗಿರುತ್ತದೆ. UPSC CMS 2024 ಪರೀಕ್ಷೆ ದಿನಾಂಕ 14/7/2024 ಆಗಿರುತ್ತದೆ. ಇನ್ನು UPSC IES ISS 2024 ಪರೀಕ್ಷೆಯ ಟೈಮ್ ಬಂದ್ಬಿಟ್ಟು 21/6/2024 ಆಗಿರುತ್ತೆ. ಈ ರೀತಿ ಈ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ UPSC ಪೋಸ್ಟ್ನಲ್ಲಿ ಪ್ರವೇಶ ಕಾರ್ಡುಗಳು, ಪಠ್ಯಕ್ರಮಗಳು, ಪ್ರಶ್ನೆ ಇತ್ಯಾದಿ ವಿವರಗಳನ್ನು ನೀವು UPSC ವೆಬ್ಸೈಟ್ ಮೂಲಕ ಪಡ್ಕೋಬೋದಾಗಿದೆ. ಹಾಗೂ UPSC ಆಯ್ಕೆಯ ಪ್ರಕ್ರಿಯೆಯು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮೂಲಕ ಇರುತ್ತದೆ. ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಈಗ ಹೇಗೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಮೊದಲೇ ನಾನು ನೋಡಬೇಕಾದ್ರೆ ಆಯೋಗದ ಹೆಸರು ಕೊಟ್ಟಿದ್ದಾರೆ. ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ಆಗಿದೆ, UPSC ಆಗಿರುತ್ತದೆ. ಪರೀಕ್ಷೆಗಳ ಹೆಸರು ಬಂದ್ಬಿಟ್ಟು ಭಾರತೀಯ ಆರ್ಥಿಕ ಸೇವಾ ಪರೀಕ್ಷೆ 2024 ಮತ್ತು ಭಾರತೀಯ ಸಂಖ್ಯಾಶಾಸ್ತ್ರೀಯ ಸೇವಾ ಪರೀಕ್ಷೆ ಆಗಿರುತ್ತದೆ ಮತ್ತು ಸಂಯೋಜಿತ ವೈದ್ಯಕೀಯ ಸೇವೆಗಳ ಪರೀಕ್ಷೆ ಕೂಡ ಇರುತ್ತದೆ. ಇದರಲ್ಲಿ ಅವರು 3 ಟೈಪ್ ಹುದ್ದೆಗಳನ್ನು ಕರೆದಿದ್ದಾರೆ. ಒಟ್ಟು ಖಾಲಿ ಹುದ್ದೆಗಳು ಬಂದ್ಬಿಟ್ಟು 875 ಖಾಲಿ ಹುದ್ದೆಗಳಾಗಿವೆ. ಉದ್ಯೋಗ ಸ್ಥಳ ಭಾರತಾದ್ಯಂತ ಇರತಕ್ಕಂಥ ಒಂದು ನೇಮಕಾತಿಯಾಗಿದೆ. ಇಲ್ಲಿ ಈ ಹುದ್ದೆಗೆ ಸಂಬಳ ಬಂದ್ಬಿಟ್ಟು ರೂಪಾಯಿ 56,100ದಿಂದ 1,77,500ವರೆಗೆ ಇರುತ್ತೆ. ಇದು ಲೆವೆಲ್ 10 ಆಗಿರುತ್ತದೆ. ಆಮೇಲೆ ನೇಮಕಾತಿ ಪ್ರಕ್ರಿಯೆ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಮತ್ತು ದಾಖಲೆಗಳ ವೆರಿಫಿಕೇಷನ್ ಮೂಲಕ ನೇಮಕಾತಿ ಪ್ರಕ್ರಿಯೆ ಇರುತ್ತದೆ. ಇನ್ನು ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಆಗಿರುತ್ತದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 10/4/2024 ಆರಂಭವಾಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 30/4/2024 ಸಾಯಂಕಾಲ 6 ಗಂಟೆವರೆಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಕೇವಲ 10 ದಿವಸ ಮಾತ್ರ ಅವಕಾಶವಿದೆ. ಇಂಟ್ರೆಸ್ಟ್ ಇದ್ದ ಅರ್ಜಿಯನ್ನು ಸಲ್ಲಿಸಬಹುದು. ಇದು UPSC ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇನ್ನು UPSC IES ISS ಹುದ್ದೆ ವಿವರ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳ ಹೆಸರು ಖಾಲಿ ಹುದ್ದೆ ಕೊಟ್ಟಿದ್ದಾರೆ. ಭಾರತೀಯ ಆರ್ಥಿಕ ಸೇವೆಯಲ್ಲಿ IES ಅಲ್ಲಿ 18 ಹುದ್ದೆ ಖಾಲಿವೆ. ಅಂದರೆ ಅರ್ಥಶಾಸ್ತ್ರ, ಅನ್ವಯಿಕ ಶಾಸ್ತ್ರ ಮತ್ತು ವ್ಯಾಪಾರ ಶಾಸ್ತ್ರ ಮತ್ತು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು. ಭಾರತೀಯ ಅಂಕಿಅಂಶ ಸೇವೆಯಲ್ಲಿ 30 ಹುದ್ದೆ ಖಾಲಿವೆ. ಅಂಕಿಅಂಶ, ಗಣಿತದ ಅಂಕಿಅಂಶ ಹಾಗೂ ಅನ್ವಯಿಕ ಅಂಕಿಅಂಶಗಳೊಂದಿಗೆ ಒಂದು ವಿಷಯವಾಗಿ ಸ್ನಾತಕೋತ್ತರ ಪದವಿಯನ್ನು ಪಾಸಾಗಿರಬೇಕು. ಗಣಿತದ ಅಂಕಿಅಂಶ, ಅನ್ವಯಿಕ ಅಂಕಿಅಂಶಗಳಲ್ಲಿ ಸ್ನಾತಕೋತ್ತರ ಪದವಿ ಪಾಸಾದರು ಅಪ್ಲೈ ಮಾಡ್ಕೊಂಡು ಕೊಟ್ಟಿದ್ದಾರೆ. ಒಟ್ಟು ಹುದ್ದೆ ಬಂದ್ಬಿಟ್ಟು 48 ಹುದ್ದೆಗಳಾಗಿವೆ. ಇನ್ನು UPSC CMS ಹುದ್ದೆಯಲ್ಲಿ ಇಲ್ಲಿ ವೈದ್ಯಕೀಯ ಅಧಿಕಾರಿ ಗ್ರೇಡ್ ಇನ್ ಜನರಲ್ ಡ್ಯೂಟಿ ಹುದ್ದೆಗಳಾಗಿವೆ. ಅಧಿಕಾರಿಗಳು ಕೇಂದ್ರ ಆರೋಗ್ಯ ಸೇವೆ ಉಪಕೇಂದ್ರವಾಗಿರುತ್ತದೆ. ಇಲ್ಲಿ 163 ಹುದ್ದೆ ಖಾಲಿವೆ. ಅರ್ಹತೆ ಬಂದ್ಬಿಟ್ಟು MBBS ಪಾಸಾಗಿರ್ಕೊಂತ ಕೊಟ್ಟಿದ್ದಾರೆ. ಹಾಗೂ ರೈಲ್ವೆಯಲ್ಲಿ ಸಹಾಯಕ ವಿಭಾಗೀಯ ವೈದ್ಯಾಧಿಕಾರಿಯಾಗಿ 450 ಹುದ್ದೆ ಖಾಲಿವೆ. ಅದು ಕೂಡ MBBS ಪಾಸಾಗಿರಬೇಕು. NDMCಯಲ್ಲಿ GDMOದಲ್ಲಿ 14 ಹುದ್ದೆ ಖಾಲಿವೆ. ದೆಹಲಿಯ MCDಯಲ್ಲಿ GDMOದಲ್ಲಿ 200 ಹುದ್ದೆ ಖಾಲಿವೆ. ಎಲ್ಲ ಹುದ್ದೆಗಳಿಗೆ MBBS ಪಾಸಾದರು ಅಪ್ಲೈ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅಂದರೆ ವೈದ್ಯಕೀಯ ಹುದ್ದೆಗಳಾಗಿವೆ. ಇನ್ನು UPSC 2024 ಅರ್ಹತಾ ಮಾನದಂಡ ಬಂದ್ಬಿಟ್ಟು
ISS 21 ವರ್ಷ ಒಳಗಿರಬೇಕು. CMS ಹುದ್ದೆಗಳಿಗೆ ಗರಿಷ್ಠ 32 ಇರಬೇಕು. ನೀವು ಹೆಚ್ಚಿನ ಮಾಹಿತಿಗಾಗಿ ನೋಟಿಫಿಕೇಶನ್ ನೋಡ್ಕೋಬೋದು. ಸುಮಾರು 60 ಪೇಜ್ PDF ಇದೆ, ನೋಡ್ಕೊಂಡು ಅಪ್ಲೈ ಮಾಡಿ. ಜನರಲ್ OBC ಅವರಿಗೆ ಶುಲ್ಕ 200 ರೂಪಾಯಿ ಇರುತ್ತದೆ. SC ST PWD ಹಾಗೂ ಮಹಿಳೆಯರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಆಗಿರುತ್ತದೆ. ಅರ್ಜಿಯನ್ನು ತಾವು UPSC ವೆಬ್ಸೈಟ್ ಮೂಲಕ ಆನ್ಲೈನ್ ಮೂಲಕ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ತಾವು PDF ನೋಡ್ಕೊಂಡು PDF ವಿಡಿಯೋ ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ, ಒಂದ್ಸರಿ ನೋಡ್ಕೊಂಡು ಅಪ್ಲೈ ಮಾಡಿ. ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಅಪ್ಲೈ ಮಾಡಬೇಕು ಅಂತ. ಇದು ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಲಾಗಿನ್ ಮಾಡ್ಕೊಂಡು ಅದು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ನ್ಯೂ ರಿಜಿಸ್ಟ್ರೇಷನು ಆಲ್ರೆಡಿ ರಿಜಿಸ್ಟರ್ಡು ವೆರಿಫಿಕೇಷನು ಡ್ಯಾಶ್ಬೋರ್ಡ್ ಅಂತ ಇದೆ. ಇಲ್ಲಿ ನ್ಯೂ ರಿಜಿಸ್ಟರ್ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇದೆಲ್ಲವೂ ಫಿಲಪ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಆಮೇಲೆ ಇದು ಮೇನ್ ವೆಬ್ಸೈಟ್ ಆಗಿದೆ. ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಇಲ್ಲಿ ಇಂಗ್ಲೀಷಲ್ಲಿ ಮಾಡ್ತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ರಿಸಲ್ಟ್ ಗೊತ್ತಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೆ. ಇದು ರಿಜಿಸ್ಟರ್ ಲಿಂಕ್ ಆಗಿದೆ. ಆನ್ಲೈನ್ ರಿಕ್ವೈರ್ಮೆಂಟ್ ಅಪ್ಲಿಕೇಶನ್ ಈ ORA ಫಾರ್ ವೇರಿಯಸ್ ರಿಕ್ವೈರ್ಮೆಂಟ್ ಪೋಸ್ಟ್ ಆಗಿದೆ ಇದು. ಆಮೇಲೆ ಅಡ್ಮಿಟ್ ಕಾರ್ಡ್ದು ರಿಕ್ವೈರ್ಮೆಂಟ್ ಟೆಸ್ಟ್, ಕಂಪ್ಯೂಟರ್ ಬೇಸ್ಡ್ ರಿಕ್ವೈರ್ಮೆಂಟ್ ಟೆಸ್ಟ್ ಇದು ಲಿಂಕ್ ಆಗಿರುತ್ತದೆ. ಆಮೇಲೆ ಅಡ್ಮಿಟ್ ಕಾರ್ಡ್ದು ಫಾರ್ ವೇರಿಯಸ್ ಎಕ್ಸಾಮಿಷನ್ UPSC ಆಗಿರುತ್ತದೆ. DAF ಯುವರ್ ವೇರಿಯಸ್ ಎಕ್ಸಾಮಿಷನ್ ಆಫ್ UPSC ಆಗಿದೆ. ಸೆಮಿನೇಷನ್ ಆಗಿರುತ್ತೆ. ಈ ರೀತಿ ಲಿಂಕ್ ಎಲ್ಲವೂ ಇಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ ಆನ್ಲೈನ್ ರಿಕ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಹುದ್ದೆಗಳ ಹೆಸರು ಇಲ್ಲಿ ನೋಡಿ, ಸೈಂಟಿಸ್ಟ್ B ಆಗಿದೆ, ಸ್ಪೆಸಿಫಿಕ್ ಗ್ರೇಡ್ 2 ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ತದೆ. ಇಲ್ಲಿ ಎಲ್ಲ ಹುದ್ದೆಗಳು ಶೋ ಆಗ್ತವೆ. ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರಾ ನೋಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಅಪ್ಲೈ ಅಂತ ಲಿಂಕ್ ಕಾಣ್ತಾ ಇದೆ, ಅಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸಬೇಕು. ಈಗ ಎಕ್ಸಾಂಪಲ್ ಆಗಿ ಒಂದು ತೋರಿಸ್ತೀನಿ ಯಾವ್ದಾರೆ, ಇದು ಸೈಂಟಿಸ್ಟ್ ತೋರಿಸ್ತಿದ್ದೀನಿ. ಇಲ್ಲಿ ಅಪ್ಲೈ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಇನ್ಸ್ಟ್ರಕ್ಷನ್ ಬರುತ್ತೆ. ತಮ್ಮೆಲ್ಲರೂ ಗೊತ್ತಿರುತ್ತೆ, ಇದು ಹೆಚ್ಚಿನ ಹೇಳೋ ಅವಶ್ಯಕತೆ ಇಲ್ಲ. ಇನ್ಸ್ಟ್ರಕ್ಷನ್ ಓದ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಮತ್ತೆ ನೆಕ್ಸ್ಟ್ ಪೇಜ್ ಬರುತ್ತೆ. ಹಾಗೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಎಲ್ಲ ಇನ್ಸ್ಟ್ರಕ್ಷನ್ ಓದ್ಕೊಳ್ಳೋದನ್ನು ಓದ್ಕೊಂಡು ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ಇಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡು ಅಪ್ಲೈ ಮಾಡ್ಬೋದಾಗಿದೆ. ಇದೊಂದು UPSC ಕಡೆ ಬಂದಂಥ PDF ಆಗಿದೆ. ಇಲ್ಲಿ ಸುಮಾರು 64 ಪೇಜ್ PDF ಇದೆ. ಇದನ್ನು ವಿಡಿಯೋಗಳ ಲಿಂಕಲ್ಲಿ ಅಥವಾ ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಇದರಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ತಾವು ಅದನ್ನು ಸರಿಯಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೋಡ್ಕೊಂಡು ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ಒಂದು ಸಣ್ಣ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಜಸ್ಟ್ ಸಿಂಪಲ್ ಆಗಿ ತೋರಿಸಿದ್ದೀನಿ ಹೇಗೆ ಅಂತ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.